ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 1ನೇ ತರಗತಿಯ ಪಾಠ 16 ಕನ್ನಡ ಇದರಲ್ಲಿ ಶಂಕರಪ್ಪನ ಮನೆ ಅನ್ನೋ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಇವತ್ತು ನಾವು ನೋಡೋಣ. ಮೊದಲನೇದಾಗಿ ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಓಕೆನಾ? ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? ಉತ್ತರ, ತನ್ನ ಚಿಕ್ಕಪ್ಪ ಮಹದೇವನನ್ನು ನೋಡಿ ವೀಣಾ ಸಂತಸಗೊಂಡಳು. ಪ್ರಶ್ನೆ 2, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದು ಕೊಟ್ಟಳು? ಉತ್ತರ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದು ಕೊಟ್ಟಳು. ನೆಕ್ಸ್ಟ್ ಪ್ರಶ್ನೆ 3, ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ಉತ್ತರ, ವೀಣಾಳ ಮಾತು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ಪ್ರಶ್ನೆ 4, ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ? ಉತ್ತರ, ವೀಣಾ ಚಿಕ್ಕಮ್ಮ ಮತ್ತು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ. ಮೊದಲನೇದಾಗಿ, ಬನ್ನಿ ಚಿಕ್ಕಪ್ಪ ಬನ್ನಿ. ಈ ಮಾತನ್ನು ಯಾರು ಹೇಳಿದರು? ಮಕ್ಕಳ, ಯಾರು ಹೇಳಿದರು ಈ ಮಾತನ್ನು? ಕರೆಕ್ಟ್. ಉತ್ತರ, ಈ ಮಾತನ್ನು ವೀಣಾ ಹೇಳಿದಳು. ಯಾರನ್ನು ಕುರಿತು ಹೇಳಿದರು? ಯಾರಿಗೆ ಹೇಳಿದರು ಮಕ್ಕಳ ಇದನ್ನು? ಕರೆಕ್ಟ್. ಉತ್ತರ ನೋಡಿ, ಈ ಮಾತನ್ನು ಚಿಕ್ಕಪ್ಪನನ್ನು ಕುರಿತು ಹೇಳಿದಳು. ಅರ್ಥ ಆಗ್ತಿದೆಯಲ್ಲ ಮಕ್ಕಳ ನಿಮಗೆ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ. ಆವರಣದಿಂದ ಸೂಕ್ತ ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. ನೋಡಿ, ಇಲ್ಲಿ ಮೊದಲನೇದಾಗಿ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದು ಕೊಟ್ಟಳು. ಬ್ರ್ಯಾಕೆಟಲ್ಲಿ ಏನಿದೆ? ನೀರು, ಹಾಲು, ಕಾಫಿ. ವೀಣಾ ಏನು ತಂದು ಕೊಡ್ತಾಳೆ ಮಕ್ಕಳ ಚಿಕ್ಕಪ್ಪನಿಗೆ? ಎಸ್, ನೀರು. ಉತ್ತರ, ನೀರು ತಂದು ಕೊಟ್ಟಳು. ಓಕೆನಾ? ಎರಡನೇದಾಗಿ, ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಬ್ರ್ಯಾಕೆಟಲ್ಲಿ ಏನಿದೆ? ಅಣ್ಣ, ತಮ್ಮ, ದೊಡ್ಡಪ್ಪ. ಉತ್ತರ ಏನು ಮಕ್ಕಳ? ಎಸ್, ಅಣ್ಣ. ಅರ್ಥ ಆಯ್ತಾ ಮಕ್ಕಳೇ? ನೀವು ಪುಟಾಣಿ ಕೈಗಳಿಂದ ಬರೀತಿರಲ್ವಾ, ಅದಕ್ಕೆ ನಿಮಗೆ ಸ್ವಲ್ಪ ಸ್ವಲ್ಪನೇ ಬರೆಯೋಕ್ಕೆ ಕೊಡ್ತಾ ಇದ್ದಾರೆ. ನಿಮಗೆ 16ನೇ ಪಾಠ ಶಂಕರಪ್ಪನ ಮನೆ ಈ ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನ ನಾನೀಗ ತೋರಿಸಿದ್ದೀನಿ ಮಕ್ಕಳ. ಇದೆಷ್ಟೇ ಅಲ್ಲದೆ ನಮ್ಮ ಚಾನಲ್ ಸಾಕಷ್ಟು ವಿಡಿಯೋಗಳಿದೆ, ಎಜುಕೇಷ್ನಲ್ ವೀಡಿಯೋಸು. ನೀವು ಅದನ್ನು ಸಹ ರೆಫರ್ ಮಾಡಿ ನಿಮ್ಮ ಅಣ್ಣ ಅಥವಾ ತಂಗಿಗೆ ಹೇಳ್ಬೋದು ಅದನ್ನು ರೆಫರ್ ಮಾಡಿ ಅಂತ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.